ಮಲ್ಲೇಶ್ವರ ಮಲ್ಲೇಶ್ವರ ಮಲ್ಲ ಮೊದಲು. ಓಕೆ, ಅದು ಯಾಕೆ ರಮ್ ಸೇರ್ಕೊಂತು ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಮಲ್ಲೇಶ್ವರ, ಕೋದಂಡರಾಮಪುರ, ಶ್ರೀರಾಮಪುರ ಎಷ್ಟು ಚೆನ್ನಾಗಿದೆ ಕೇಳೋಕ್ಕೆ. ಸ್ವಲ್ಪ ಆ ಕಡೆ ಈ ಕಡೆ ಇದಕ್ಕೆ ರಮ್ ಬಂದು ಸೇರ್ಕೊಂತು. ಸೊ ಇನ್ಮೇಲೆ ನಾವೊಂದು ನಿರ್ಧಾರ ಮಾಡೋಣ, ಇದು ಮಲ್ಲೇಶ್ವರ ಬರಬೇಕು. ಏನಕ್ಕೆ ಹೆಮ್ಮೆ ಆಗುತ್ತೆ ಮಲ್ಲೇಶ್ವರಕ್ಕೆ ಅಂದರೆ, ಬಹುಶಃ ನಿಮ್ಗೆಲ್ಲರಿಗೂ ತಿಳಿದಿರ್ಬೋದು, ಅತ್ಯಂತ ಪುರಾತನ ಬಡಾವಣೆಗಳಲ್ಲಿ ಇವತ್ತಿಗೆ ಮೂಲ ಬೆಂಗಳೂರು ಅಂತ ಏನು ಕರೆಸ್ಕೊಂತೀವಿ ಅಥವಾ ಸದ್ಯ ಮಲ್ಲೇಶ್ವರದಲ್ಲಿ ನಿಂತ ಉಸಿರಾಡ್ತೀವಿ, ಅದಕ್ಕೆ ಮೂಲ ಕಾರಣ ಕೆಂಪೇಗೌಡರು. ಸಲ ಜೋರ ಚಪ್ಪಾಳೆ ಕೆಂಪೇಗೌಡರು ಬರಲಿ. ಯಾಕಂದರೆ ನೀವು ಮೇಕ್ರಿ ಸರ್ಕಲ್ ಇತ್ತು, ಇವಾಗಿಲ್ಲ. ಅಲ್ಲಿ ರಮಣ ಮಹರ್ಷಿ ಪಾರ್ಕ್ ಅಂತಿದೆ, ಅಲ್ಲಿ ಬ್ರಿಟಿಷರು ಮೊದಲನೇ ಸರ್ವೆ ಶುರು ಮಾಡ್ತಾರೆ. ಭಾರತದಲ್ಲಿ ಮೊದಲನೇ ಸರ್ವೆ ಶುರು ಆಗಿದ್ದು ಲಾಂಗಿಟ್ಯೂಡ್ ಆಲ್ಟಿಟ್ಯೂಡ್ ಅಂತ ಏನು ಹೇಳ್ತೀರಾ, ಅದು ಶುರು ಆಗಿದ್ದು ಮಲ್ಲೇಶ್ವರದಲ್ಲಿ. ಸೊ ಮಲ್ಲೇಶ್ವರದ ಮಹಿಮೆ ನಿಮ್ಗೆ ಅರ್ಥ ಆಗುತ್ತೆ, ರೈಟ್? ತುಂಬ ಇದೆ, ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಸ್ಯಾಂಕಿ ಮೊದಲನೇ ಹೆಸರು ಗೊತ್ತಾ ನಿಮಗೆ? ಸ್ಯಾಂಕಿ ಟ್ಯಾಂಕ್ನ ಮೂಲ ಹೆಸರು ಯಾರೋ ಆ ಕಡೆಯಿಂದ ಬರ್ತಿದ್ದೆ ಉತ್ತರ, ಸರಿಯಾದ ಉತ್ತರ ಗಂಧದ ಕೋಟಿ ಕೆರೆ ಅಂತ ಇಟ್ಟಿದ್ದು. ತುಂಬ ಜನ ಗಂಧದ ಕೋಟೆ ಕೆರೆ ಅಂತಾರೆ, ತಪ್ಪದು. ಕೋಟಿ ಅಂದರೆ ಉಗ್ರಾಣ. ಆವಾಗ ಸ್ಯಾಂಡಲ್ವುಡ್ ಅಂದರೆ ಗಂಧನ ಉಗ್ರಾಣ ಮಾಡ್ತಾಯಿದ್ದೆ ಆ ಜಾಗ, ಅದಕ್ಕೆ ಗಂಧದ ಉಗ್ರಾಣ ಅನ್ನೋದು ಗಂಧದ ಕೋಟಿ ಕೆರೆ ಅಂತ ಬರ್ತಾಯಿತ್ತು. ಗಂಧದ ಕೋಟಿ ಸ್ಯಾಂಕಿ ಕೆರೆ ಆಗಿದೆ. ಸ್ಯಾಂಕಿ ಕೆರೆ ಹೋಗಿ 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 ಬಡಾವಣೆ ಆಗೋ ಸ್ಥಿತಿಗೆ ಬಂದು ತಲುಪಿದೆ. ಸ್ಯಾಂಕಿ ಉಳಿಸ್ಕೊಳ್ಳೋಣ. ಯಾಕಂದರೆ ಬಹುಶಃ ನೀವೆಲ್ಲರೂ ಗಮನಿಸಿರಬೇಕು, ವಾಕಿಂಗ್ ಹೋದರೆ ಆ ಥರ ಆಗ್ತದೆ. ಸ್ಯಾಂಕಿ ಕೆರೆಯಲ್ಲಿ ನೀರು ಕಡಿಮೆ ಆಗ್ತಾಯಿದೆ, ಜನ ವಾಕಿಂಗ್ ಜಾಸ್ತಿ ಆಗ್ತಾಯಿದ್ದಾರೆ, ನೀರು ಕಡಿಮೆ ಆಗ್ತಾಯಿದೆ. ಅದಕ್ಕೊಂದು ದೊಡ್ಡ ಹೋರಾಟ ಮಲ್ಲೇಶ್ವರದ ನಾಗರಿಕರಿಂದ ಬರಬೇಕಾಗಿದೆ. ಇಲ್ಲದ್ರೆ ಸ್ಯಾಂಕಿ ನಮ್ಮ ಕೈ ತಪ್ಪುವಂಥ ಎಲ್ಲ ಸಾಧ್ಯತೆಗಳು ಗೋಚರ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯಕ್ರಮ ಇಟ್ಕೊತೇವೆ. ನೀವೇನು ಕೂತಿದ್ರೆ ಕ್ಯಾಂಪಸ್ಸು ಅಂದರೆ ಈ ಜಾಗ ಪ್ರೌಡ್. ಯಾಕಂದರೆ ಈ ಸೆಲೆಕ್ಟ್ ಮಾಡಿದ್ದು ಏನಕ್ಕೆ ಅಂದರೆ, ಕರ್ನಾಟಕಕ್ಕೆ ಎಲ್ಲದಕ್ಕೂ ಗುರುಗಳು ನಾಲ್ವಡಿ ಕೃಷ್ಣರಾಜ ಒಡೆಯವರು. ವಿದ್ಯಾಭ್ಯಾಸ ಆಗ್ಬೋದು, ಇಂಡಸ್ಟ್ರಿ ಆಗ್ಬೋದು, ಎಲ್ಲ ಎಷ್ಟು ಮಹಿಮೆ ಇದೆ ಜಾಗಕ್ಕೆ ಅಂದರೆ, ವಿವೇಕಾನಂದ ಅವರು ಬಹುಶಃ ಒಂದು ಜರ್ನಿಲಿ ಇರ್ತಾರೆ, ಟಾಟಾ ಅವ್ರ ಜೊತೆ ಕೂತಿರ್ತಾರೆ. ಟಾಟಾ ಅವ್ರು ಕೇಳ್ತಾರೆ, ನಂದೊಂದು ಐಡಿಯಾ ಇದೆ, ಏನು ಮಾಡ್ಬೋದು ಅಂತ. ಎಲ್ಲಿ ಮಾಡಬೇಕು ಅಂತಿದ್ದಾರೆ. ಇಲ್ಲ ತುಂಬ ಜಾಗ ಬೇಕು, ಒಂದು 300-400 ಎಕರೆ ಬೇಕು, ಯಾರ ಹತ್ರ ಮಾತಾಡಬೇಕು. ಮೈಸೂರು ಅಂತ ಕೇಳಿದ್ದೀರಾ? ಯಾಕೇನು, ಅಲ್ಲಿ ರಾಜರ್ಷಿ ಕೃಷ್ಣರಾಜ ಒಡೆಯರ್ ಅಂತ ಇರ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಾನು ಹೇಳಿದೆ ಅಂತ ಹೇಳಿ ಅಂತ. ಟಾಟಾ ಇಮಿಡಿಯೇಟಾಗಿ ಅಲ್ಲಿ ಹೋಗ್ತಾರೆ. ಒಂದು ದಿವಸದಲ್ಲಿ 400 ಎಕರೆ ಸ್ಯಾಂಕ್ಷನ್ ಆಗುತ್ತೆ, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವತ್ತು ನಾವೇನು ಕೂತಿದ್ದೀವಿ ಇಲ್ಲಿ, ಅದು ನಾಲ್ವಡಿ ಕೃಷ್ಣರಾಜ ಒಡೆಯವರು ಕೊಟ್ಟ ದಾನ. ಅವ್ರಿಗೆ ಆವತ್ತೇ ಮುನ್ಸೂಚನೆ ಇತ್ತು, ಅಂದರೆ ವಿಜ್ಞಾನ ಬೇಕು, ಎಲ್ಲ ಬೇಕು ಅಂತ. ಅದಕ್ಕೆ IASC ಇಲ್ಲಿ ಜನ್ಮ ತಳೆದಿದೆ. ಅಂತಹ ಒಂದು ಜಾಗದಲ್ಲಿ ಇವತ್ತು ಎಲ್ಲ ಗುರುಗಳಿಗೂ ಸನ್ಮಾನಿಸುವಂಥ ಸೌಭಾಗ್ಯ MC ಸ್ಕ್ವೇರ್ಗೆ ಬಂದಿದೆ. ಗುರುಗಳು ಬಿಟ್ಟು ಇನ್ನೆಲ್ಲರೂ ಚಪ್ಪಾಳೆ ತಟ್ಟಿ. ವಿವೇಕಾನಂದ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ಗೆ ಬರೋಕ್ಕಿಂತ ಮೊದಲು ಇನ್ನೊಂದು ಕಡೆ ಪಾದ ಊರ್ತಾರೆ, ಕಾಡುಮಲ್ಲೇಶ್ವರ ದೇವಸ್ಥಾನ. ಓಕೆ, ಎಲ್ಲಿ ಬಂದು ಪಾದ ಊರಿದ್ರು ಅದೇ ಜಾಗದಲ್ಲಿ ಈಗ ಪ್ರಸಾದ ನಿಲಯ ಪ್ರಾರಂಭ ಆಗ್ತಾಯಿದೆ. ಅಂದರೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಂದಾಗ ಪ್ರಸಾದ ಕೊಡೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಒಂದು ಸುಸಜ್ಜಿತ ಪ್ರಸಾದ ನಿಲಯ ಆಗ್ತಿದೆ. ಆ ಜಾಗ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ವಿವೇಕಾನಂದರು ಬಂದು ಅಲ್ಲಿ ಕೂತು ಹೋಗಿದ್ರು ಅಂತ. ಸೊ ಮುಂದೆ ನೀವು ಅಲ್ಲಿ ಪ್ರಸಾದ ಸ್ವೀಕರಿಸಿಗೆ ಬಂದಾಗ ನಿಮ್ಗೆ ಜ್ಞಾಪಕ ಬರಬೇಕು, ಅದು ವಿವೇಕಾನಂದರು ಇದ್ದಿದ್ದ ಜಾಗ. ಸೊ ವೇಸ್ಟ್ ಮಾಡೋಂಗಿಲ್ಲ ಫುಡ್ನ ಅಲ್ಲಿ ಹೋದಾಗ. ಪ್ಲೇಗು, ಮಹಾಮಾರಿ ಅದೆಲ್ಲ ಕೇಳಿದ್ದೀವಿ ನಾವು. ಕರ್ನಾಟಕಕ್ಕೂ ಬರುತ್ತೆ, ಮೈಸೂರಿಗೂ ಬರುತ್ತೆ, ಬೆಂಗಳೂರಿಗೂ ಬರುತ್ತೆ. ಫಸ್ಟ್ ಟೈಮು ಸೌತ್ ಇಂಡಿಯಾಲಿ ಬಾಕ್ಸ್ ಸ್ಯಾನಿಟೇಷನ್ ಆಗುತ್ತೆ. ಆವಾಗ ಸ್ಯಾನಿಟೇಷನ್ ಅಂದರೆ ಕೊಚ್ಚೆ ನೀರು ಹೋಗೋಕ್ಕೆ ಅಥವಾ ನಮ್ಮ ಏನೇನು ವಿಸರ್ಜಿಸ್ತೀವಿ ಅದೆಲ್ಲ ಹೋಗೋಕ್ಕೆ ಒಂದು ಪ್ಲ್ಯಾನ್ ಇರಲಿಲ್ಲ. ಡಾಕ್ಟರ್ ಪಲ್ಪ್ ಅಂತ ಒಬ್ಬ ಬ್ರಿಟಿಷರು ಆ ಬಾಕ್ಸ್ ಸ್ಯಾನಿಟೇಷನ್ನ ಶುರು ಮಾಡ್ತಾರೆ. ಅದು ಕೂಡ ಮಲ್ಲೇಶ್ವರದಿಂದನೇ ಶುರು ಆಗುತ್ತೆ. ಕೇಳ್ಕೊಂಬಂದಿದ್ದೀವಿ, ಅಂದರೆ ಮಲ್ಲೇಶ್ವರ ನಿಜವಾಗ್ಲೂ ಕೇಳ್ಕೊಂಬಂದಿದ್ದೀವಿ. 1905 ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆ್ಯಕ್ಚುಲಾಗಿ ವಿದ್ಯುತ್ ಉತ್ಪಾದನೆ ಶುರು ಮಾಡೋದು KGFಗೆ ಬೇಕು ಅಂತ. KGF ಬರೀ KGFಗೆ ಯಾಕೆ ಅಂತ, ಸಿಟಿ ಮಾರ್ಕೆಟಲ್ಲಿ ಫಸ್ಟ್ ಬಲ್ಪ್ ಉರಿಯುತ್ತೆ. ಮಲ್ಲೇಶ್ವರದಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರು ನಮ್ಮ ದಾರಿಯಿಂದನೇ ಮುಂದೆ ಸಿಟಿ ಮಾರ್ಕೆಟ್. ನೀವು ಹಳೆ ಮ್ಯಾಪ್ ನೋಡ್ತು ಅಂದರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಒಂದು ಸೀದಾ ರಸ್ತೆ ಹಾಕಿದ್ರೆ ನೀವು ಅಕ್ಕಪಕ್ಕ ಏನೂ ಇರಲಿಲ್ಲ. ಮಲ್ಲೇಶ್ವರನ ಕಾಣಿಸ್ತಾ ಇತ್ತು, ಅವೆನ್ಯೂ ರೋಡು ಕಾಣಿಸ್ತಾ ಇತ್ತು, ಸಿಟಿ ಮಾರ್ಕೆಟು ಕಾಣಿಸ್ತಾ ಇತ್ತು. ಸಿಟಿ ಮಾರ್ಕೆಟ್ ಆದಮೇಲೆ, ಬಲ್ಪ್ ಆದಮೇಲೆ ಇನ್ನೂ ಮಿಕ್ಕಿರುತ್ತೆ. KGFಯಿಂದ ಭದ್ರಾವತಿ ಪೇಪರ್ ಮಿಲ್ಸ್ಗೆ ಹೋಗುತ್ತೆ. ಬರೀ ಅವ್ರಿಗೇನಕ್ಕೆ ಜನರಿಗೂ ಕೊಡೋಣ ಅಂದಾಗ ಫಸ್ಟ್ ಬಡಾವಣೆ ಕರೆಂಟ್ ಸ್ವೀಕರಿಸಿದ್ದು ಮಲ್ಲೇಶ್ವರ. ಪವರ್ ಲೀಕೇಜ್ ಅಂತ ಕೇಳಿದ್ರೆ, ಇವತ್ತಿನವರೆಗೂ ನಾವು ಕರೆಕ್ಟಾಗಿ ಅಡ್ವಾನ್ಸ್ಡ್ ಆದಮೇಲೆ ಇನ್ನೂ ಇವಾಗ ಹುಡುಕ್ತಾ ಇದ್ದೀವಿ. ಬಟ್ ಆಗಿನ ಕಾಲದಲ್ಲೇ ರಾಜರು ಜರ್ಮನ್ ಟೆಕ್ನಾಲಜಿಲಿ ನೋಡಿದಾಗ ಅವ್ರು ಪೋರ್ಸಿಲಿನ್ ಅಂತ ಇರುತ್ತೆ. ಅಂದರೆ ಬಹುಶಃ ಮಲ್ಲೇಶ್ವರದಲ್ಲಿ ಹಳುಬರು 18 ಕ್ರಾಸ್ ಆದಮೇಲೆ ಓಡಾಡ್ತಾ ಇದ್ದಾಗ ಒಂದು ಬ್ರೌನ್ ಕಲರ್ದೆಲ್ಲ ಬಿದ್ದಿರ್ತಾಯಿತ್ತು, ಅದು ಪೋರ್ಸಿಲಿನ್ ಅಂತ. ಅದನ್ನು ವಿದ್ಯುತ್ ವೇಸ್ಟ್ ಆಗಬಾರ್ದು ಅಂತ ತಂತಿಗಳಿಗೆ ಕಟ್ತಾಯಿದ್ರು. MPL ಅಂತ ಒಂದು ಕಂಪ್ನಿ ಶುರು ಆಗುತ್ತೆ, ಮೈಸೂರು ಪೋರ್ಸೆಲಿನ್ ಲಿಮಿಟೆಡ್ ಅಂತ. ಬಹುಶಃ
ಬೆಂಗಳೂರಿನ ಪ್ರಥಮ ಸರ್ಕಾರಿ ಉದ್ಯೋಗ ಕ್ರಿಯೇಟ್ ಮಾಡಿದಂಥ ಕಂಪ್ನಿ ಅದು. ಮತ್ತೆ ಕೃಷ್ಣರಾಜ ಒಡೆಯರ್ಗೆ ಒಂದು ಚಪ್ಪಾಳೆ ಬರಬೇಕು. ಮೈಸೂರು ಪೋರ್ಸಿಲಿನ ಆಮೇಲೆ BHEL ಆಗುತ್ತೆ. ಇದೆಲ್ಲ ಆದಮೇಲೆ ಬಲ್ಬ್ ಬೇಕಲ್ಲ, ಕರೆಂಟ್ ಇದ್ಬಿಡ್ತು, ಬಲ್ಬ್ ಇರಲಿಲ್ಲ, ಮೈಸೂರು ಲ್ಯಾಂಪ್ಸ್ ಬಂತು. ಬೇಕು, ಬರ್ತಾನೆ ಇರ್ಬೇಕು. ಯಾಕಂದರೆ ಇದ್ರ ಮಲ್ಲೇಶ್ವರದ ಬಗ್ಗೆ ಮಾತಾಡ್ತಾ ಇದ್ರೆ ಚಪ್ಪಾಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಮೈಸೂರು ಲ್ಯಾಂಪ್ಸ್ ಕೂಡ ಮತ್ತೊಮ್ಮೆ ನಾಲ್ವಡಿ ಕೃಷ್ಣರಾಜರವರ ಕೊಡುಗೆ ಮಲ್ಲೇಶ್ವರಕ್ಕೆ ಮಾತ್ರ. ಸ್ಯಾಂಡಲ್ವುಡ್ ಹೇಳೋ ಕೆಲಸನೇ ಇಲ್ಲ. ಇದೆಲ್ಲ ಆದಮೇಲೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಕೂಡ ಮಲ್ಲೇಶ್ವರ ಪಕ್ಕಕ್ಕೆ ಬರುತ್ತೆ. ಯಶವಂತಪುರ ಬಾರ್ಡ್ರು, ಮಲ್ಲೇಶ್ವರ ಬಾರ್ಡ್ರ್ ಗಲಾಟೆ ಸದ್ಯಕ್ಕೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ, ಸೊ ನಮ್ಮದೇ ಅಂತ ಕ್ಲೈಮ್ ಮಾಡ್ಬೋದು. ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಕೂಡ ಮಲ್ಲೇಶ್ವರಕ್ಕೆ ಬಂದು ಕೂರುತ್ತೆ. ಹಾಸ್ಪಿಟಲ್ ಬಹುಶಃ ತುಂಬ ಜನ ಹಳಬ್ರು ಇರ್ತಾರೆ, 70+ ಅಥವಾ 60+, 75+. ಎಲ್ಲುಟ್ಟಿದ್ರಿ ಅಂದರೆ ಎರಡೇ ಹೇಳಿದ್ರು, ಬೋರಿಂಗ್ ಹಾಸ್ಪಿಟಲ್ ಅಥವಾ KC ಜನರಲ್ ಹಾಸ್ಪಿಟ್ಲ್ ಅಂತ. ಆ KC ಜನರಲ್ ಹಾಸ್ಪಿಟ್ಲ್ ಕೂಡ ಕೆಂಪರಾಜ ಚಲವರಮಣಿ ಅವರ ದಾನ. ಅದು ಬಹುಶಃ ಅಲ್ಲಿ ಹೋದವರು ಆ ಬೋರ್ಡ್ ನೋಡಿದಾಗ ಹೆಮ್ಮೆ ಅನಿಸುತ್ತೆ. ದಯವಿಟ್ಟು ಈ ಸಲ ಆ ಕಡೆ ಹೋದಾಗ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೊಗೊಂಡು ನಿಮ್ಮವ್ರಿಗೆಲ್ಲ ಶೇರ್ ಮಾಡಿ. ಅದು KC ಜನರಲ್ಲೆಲ್ಲ ಪೂರ್ತಿ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು. ಜೋರ ಚಪ್ಪಾಳಿ ಇದಕ್ಕೆ ಬರಬೇಕು. ಯಾಕಂದರೆ ವಿದ್ಯೆ ಗೌರ್ಮೆಂಟ್ ಸ್ಕೂಲ್ ಆವಾಗ ನಾರ್ತ್ ಮಿಡಲ್ ಸ್ಕೂಲ್ ಅಂತಿತ್ತು, ಆಮೇಲೆ ಈಸ್ಟ್ ಮಿಡಲ್ ಸ್ಕೂಲ್ ಅಂತಿತ್ತು, ಅದಾದಮೇಲೆ 13th ಕ್ಲಾಸ್ ಗೌರ್ಮೆಂಟ್ ಸ್ಕೂಲು. ಇವೆಲ್ಲದಕ್ಕೂ ಕಾರಣ ಸರ್ ಮಿರ್ಜಾ ಇಸ್ಮಾಯಿಲ್. ಬಟ್ ಅಗೇನ್ ಸ್ವಿಚ್ ಹೊತ್ತಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರ್ ಮಿರ್ಜಾ ಇಸ್ಮಾಯಿಲು ಆಮೇಲೆ ಮಿಕ್ದವ್ರು ಇಲ್ಲದೆ ಇದ್ದರೆ ಮಲ್ಲೇಶ್ವರ ಒಂದು ಸುಸಜ್ಜಿತ ಬಡಾವಣೆ ಆಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅದಾದಮೇಲೆ ಬರುತ್ತೆ ಇವಾಗ ಮಂತ್ರಿ ಮಾಲ್ ಅಂತ ಏನು ನಾವು ಬರೀ ರಶೀರ ಜಾಗ ನೋಡ್ತೀವಿ, ಅದು ಮಹಾರಾಜ ಮಿಲ್ ಅಂತಿತ್ತು. ಬಹುಶಃ ನಾವು ಯಾವಾಗ ಬನೀನ್ ಹಾಕೊಂತೀವಿ, ಒಂದು ಚಿಕ್ಕ ಟವಲ್ಗಳು ನೋಡ್ತೀವಿ, ಅದೆಲ್ಲ ರಾಜ ಮಿಲ್ಲಿಂದ ಬಂದಿದ್ದು. ಮಹಾರಾಜ ಮಿಲ್ ಅಂತ ಯಾರಿಗೂ ಗೊತ್ತಿಲ್ಲ, ರಾಜ ಮಿಲ್ ಅಂದರೆ ಹೌದು ನಾವು ನೋಡ್ತೀವಿ. ಅದು ಕೂಡ ಮಲ್ಲೇಶ್ವರಂ ಎಂಟ್ರೆನ್ಸಲ್ಲಿ ಅದು ಇತ್ತು. ಅದೆಲ್ಲ ಬಿಟ್ಟರೆ ಸ್ಯಾಂಕಿಯಿಂದ ನೀರು ಅರಮನೆ ಗಾರ್ಡನ್ಸ್ಗೆ ಹೋಗೋದು. ಬಹುಶಃ ನೀವು ಸ್ಯಾಂಕಿ ತುದಿಗೆ ಆ ಕಡೆ ಹೋದರೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಮೇಲ್ಗಡೆ ಇವಾಗ ಕೆಂಪೇಗೌಡ ಸ್ಟ್ಯಾಚು ಇದೆ, ಅಲ್ಲಿಂದ ಪಂಪ್ ಆದರೆ ನೀರು ಅರಮನೆಯಲ್ಲಿರೋ ತೋಟಕ್ಕೆ ಹೋಗೋದು. ನಾವೇನು ಇವಾಗ ಪ್ಯಾಲೇಸ್ ಆರ್ಚರ್ಸ್ ಅಂತ ಕಾಂಕ್ರೀಟ್ ನಗರ ನೋಡ್ತಾ ಇದ್ವಿ, ಅತ್ಯಂತ ಸಿರಿವಂತ ಬಡಾವಣೆ ನೋಡ್ತಾ ಇದ್ವಿ, ಅದು ಆ್ಯಕ್ಚುಲಿಗೆ ಆರ್ಚರ್ಡ್ಸ್ ಅಂದರೆ ತರಕಾರಿ ಹಣ್ಣುಗಳು ಬೆಳೀತಾ ಇದ್ದಾಗ ಅದಕ್ಕೂ ಕೂಡ ಸ್ಯಾಂಕಿ ನೀರು ಹೋಗ್ತಾಯಿತ್ತು. ಸೊ ಒಂದು ಸ್ಯಾಂಕಿ ಎಷ್ಟು ಜನಕ್ಕೆ ಸಾಕಿದೆ ಅಂತ ನಿಮಗೆ ಕಾಣಿಸುತ್ತೆ. ಅದಾದಮೇಲೆ ಸೀಗೆ ಬೈಲಿ, ಗೂಬೆ ಹಳ್ಳ, ಹೆಸರುಗಳು ಎಷ್ಟು ಚೆನ್ನಾಗಿದೆ. ಅಂದರೆ ಗೂಬೆ ಹಳ್ಳ ಅಂದರೆ ಮನೆಯಲ್ಲೆಲ್ಲ ಬೈತಾ ಇರ್ತೀವಿ, ಗೂಬೆ ಕಣೋ ಎಲ್ಲ ಹಳ್ಳ ಹಿಡಿತೀಯ ನೀನು ಅಂತ, ಅವೆರಡು ಸೇರಿ ಗೂಬೆ ಹಳ್ಳ. ಸೀಗೆ ಬೈಲಿ, ವಯ್ಯಾಲಿ ಕಾವಲ್ಗೆ ಉಯ್ಯಾಲಿ ಕಾವಲ್ ಅಂತ ಹೆಸರಿಟ್ಟಿದ್ವಿ. ಬಹುಶಃ ಕರ್ನಾಟಕದಲ್ಲಿ ಪ್ರಕೃತಿ, ಹಣ್ಣುಗಳು, ಮರಗಳ ಹೆಸರಿಟ್ಟು ರಸ್ತೆಗಳಿರೋದಂದರೆ ಮಲ್ಲೇಶ್ವರ ಮಾತ್ರ. ಯಾರಾದರೂ ಹೇಳ್ಬೋದಾ ಅದು ಹೆಸರುಗಳು ಹೇಳ್ಬೋದಾ? ಸಂಪಿಗೆ ರಸ್ತೆ, ಮಾರ್ಗೋಸ ರಸ್ತೆ, ಅಲ್ಲ ಮಾರ್ಗೋಸನ್ ಕನ್ನಡದಲ್ಲಿ ಹೇಳಿ ಅಂತ, ಬೇವಿನ ಮರದ ರಸ್ತೆ, ಆಮೇಲೆ ತೆಂಗಿನ ಮರದ ರಸ್ತೆ, ಹುಚ್ಚಪ್ಪ ಸರಿ ಯಾವುದು ಹೇಳ್ತಿದ್ದಾರೆ ಸರ್? ಹಾಂ, ಸಂಪಿಗೆ ರಸ್ತೆ ಹಳೆಯದು ಸರ್. ಸಂಪಿಗೆ ರಸ್ತೆ ಅಂತ ಹೆಸರಿಟ್ಟರು, ಬರ್ತಾ ಬರ್ತಾ ಸಂಪಿಗೆ ಸಸಿನೇ ಕಾಣಿಸ್ತಾ ಇರಲಿಲ್ಲ. ಒಂದು 10 ವರ್ಷದ ಹಿಂದೆ ಹೋಯ್ತು ಅಂದರೆ ಮಂತ್ರಿ ಮಾಲಿಂದ 18 ಕ್ರಾಸ್ ತನಕ ನಮ್ಮ ಜೊತೆ ಯಾರು ಕ್ರಿಕೆಟ್ ಆಡಿದ್ರು, ಗೌತಮ್ ಬಾಸ್ಕೆಟ್ಬಾಲ್ ಆಡ್ತಿದ್ರು. ಸೊ ಅವರು ಸ್ವಲ್ಪ ಡೀಸೆಂಟ್ ಒಳಗಡೆ ಆಡ್ತಿದ್ರು, ನಾವು ಆಚೆ ಆಡ್ತಿದ್ವಿ ಕ್ರಿಕೆಟ್ನ. MR ಕೃಷ್ಣ ಅವ್ರಿಗೆ ಗೊತ್ತು, ಕ್ರಿಕೆಟ್ ನಾವು ಆಡ್ತಾಯಿದ್ದ ರೋಡಲ್ಲಿ, ಮೈನ್ ರೋಡಲ್ಲಿ ಓಡ್ಕೊಂಬಂದು ಕ್ರಿಕೆಟ್ ಆಡ್ತಾಯಿದ್ದು. ಹಂಗಾರೆ ಟ್ರಾಫಿಕ್ ಅಷ್ಟು ಇರಲಿಲ್ಲ ಅವಾಗೆಲ್ಲ. ಸಂಪಿಗೆ ನಾವು ದಿನ ಬೆಳಿಗ್ಗೆ ಹೋಗಿ ಆರಿಸ್ಕೊಂಡು ಪೂಜೆಗೆ ತಂದು ಕೊಡೋಂಥ ಅಭ್ಯಾಸ 10 ವರ್ಷ ಮುಂದುವರಿತೆ. ಒಂದು ಸಂಪಿಗೆ ಸಸಿ ಇರಲಿಲ್ಲ. ಒಬ್ಬರು ಅದನ್ನು ನೋಡ್ತಾರೆ, ಸಂಪಿಗೆ ರಸ್ತೆಗೆ ಹೆಸರೇ ಹಾಳಾಗ್ಬಿಡ್ತು, ಸಂಪಿಗೆ ಗಿಡಗಳೇ ಇಲ್ವಲ್ಲ ಅಂತ. ಒಂದು ವರ್ಷ ಡಿಸೈಡ್ ಮಾಡ್ತಾರೆ, ಇಲ್ಲ ಒಂದು 200 ಸಂಪಿಗೆ ಸಸಿಗಳನ್ನ ಮಲ್ಲೇಶ್ವರದಲ್ಲಿ ಸಂಪಿಗೆ ರಸ್ತೆಯಲ್ಲಿ ನೆಡಬೇಕು. ಯಾರೇ ವಿರುದ್ಧ ಆದರೂ ನೆಡೋಣ, ಸಾಕೋಣ, ಅಟ್ಲೀಸ್ಟ್ ಒಂದು 50 ಬೆಳೆಯುತ್ತೆ ಅಂತ. ಇವತ್ತಿಗೆ ಬಹುಶಃ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 60ರಿಂದ 62 ಸಂಪಿಗೆ ಸಸಿಗಳು ಹೂ ಬಿಡಕ್ಕೆ ಶುರು ಆಗಿದೆ. ಆ ಗಿಡ ಹಾಕೋ ಪ್ರಾಸೆಸ್ ಇದೆಯಲ್ಲ, ಅದನ್ನ ಒಂದ್ಸಲ ಹೇಳ್ಬಿಡ್ತೀನಿ. ಅದು ಯಾಕಂದ್ರೆ ಅದು ಹೇಳ್ದೆ ನನಗೆ ನಿದ್ದೆ ಬರಲ್ಲ, ಯಾಕಂದರೆ ಇಟ್ ವಾಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಹ್ಯೂಜ್ ಪ್ರಾಸೆಸ್. ಎಲ್ಲ ಸಸಿಗಳನ್ನೂ ಕಾಡಮಲ್ಲೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೋಮ ನಡೆಯುತ್ತೆ, ಪೂಜೆ ನಡೆಯುತ್ತೆ, ಗಿಡಗಳಿಗೆ ಪೂಜೆ ನಡೆಯುತ್ತೆ ದೇವ್ರ ಮುಂದೆ. ನೀವೇನು ಮಹಾರಾಜರಿಗೆ ಮೇನೆಗಳು ಅಂತ ಹೇಳ್ತಾರೆ, ಅಂದರೆ ಮೇನಲ್ಲಿ ಕೂರಿಸ್ಕೊಂಬರಲ್ಲ, ಆ ಮೇನೆಗಳಲ್ಲಿ ಗಿಡಗಳನ್ನ ಇಡ್ತಾರೆ. ಮುಂದ್ಗಡೆ 8 ಜಾನಪದ ತಂಡಗಳು ಹೋಗುತ್ತೆ, ಗಿಡ ನೆಡೋ ಕಾರ್ಯಕ್ರಮ ಶುರು ಆಗುತ್ತೆ. ಅಂದರೆ ಅಷ್ಟು ಪವಿತ್ರತೆ ಕೊಟ್ಟು ಗಿಡಗಳಿಗೆ ಮೈನ್ ರೋಡಲ್ಲಿ ತೊಗೊಂಡೋಗಿ ನೆಟ್ಟಾಗ ಆ ಪವಿತ್ರತೆ ಆ ಗಿಡಗಳನ್ನ ಕಾಪಾಡ್ತಾ ಇದೆ. ಯಾಕಂದರೆ ಮುಂದ್ಗಡೆ ಇರೋ ಅಂಗಡಿಯವರು ಅಯ್ಯೋ ದೇವಸ್ಥಾನದಿಂದ ಬಂದಿರೋದಪ್ಪ, ಹಾಳು ಮಾಡೋದು ಬೇಡ ಅಂತ. ಇಷ್ಟೆಲ್ಲ ಪ್ರಾಸೆಸ್ಗೆ ಒಂದು ಸಂಘ ಕಾರಣ ಆಗುತ್ತೆ, ಕಾಡುಮಲ್ಲೇಶ್ವರ ಗೆಳೆಯರ ಬಳಗ. ಒಂದು ಸಲ ಜೋರ ಚಪ್ಪಾಳೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗಕ್ಕೆ ಬರಲಿ. ಇದೆಲ್ಲ ಕನಸಿನ ಯೋಜನೆ ರೂವಾರಿ ಇವತ್ತಿನ ನಮ್ಮ ಆರೋಹಣ ಪ್ರಶಸ್ತಿಯ ಒಬ್ಬ ವಿಜೇತರಾದ BK ಶಿವರಾಮ್ ಅವರು. ಅವ್ರು ಆ್ಯಕ್ಚುಲಾಗಿ ಹೇಳಿದರೆ ನಾನು ಮುಂದೆ ಬಂದು ಕೂತ್ಕೊಳ್ಳೋದೇ ಇಲ್ಲ, ಆಮೇಲೆ ಬಂದು ಕೂತ್ಕೊತೀನಿ ಅಂತ. ಒಂದು ಸಲ ಜೋರ ಚಪ್ಪಾಳೆ BK ಶಿವರಾಮ್ ಅವ್ರಿಗೆ ಬರಲಿ.
ಮಲ್ಲೇಶ್ವರದ ಮೊದಲು ಹೆಸರು ಗೊತ್ತಾ ಯಾರಿಗಾದ್ರು? ಶಿವರಾಮ್ ಸರ್ ಬಿಟ್ಟು ಅಲ್ಲ, ಕಾಡು ಮಲ್ಲೇಶ್ವರಕ್ಕಿಂತ ಮೊದಲೊಂದು ಹೆಸರಿತ್ತು, ನಿಮಗೆ ಗೊತ್ತು, ನಾವು ಹೇಳ್ತಾನೆ ಇರ್ತೀವಿ. ಬಿಟ್ಟರೆ ಮೇದರ ಲಿಂಗನಹಳ್ಳಿ ಅಂತ ಕಾಡು ಮಲ್ಲೇಶ್ವರ ದೇವಸ್ಥಾನ ಏನಿದೆ, ಇಟ್ ವಾಸ್ ಕಾಲ್ಡ್ ಎಸ್ ಮೇದರ ಲಿಂಗನಹಳ್ಳಿ ಅಂತ. ಅದಾದಮೇಲೆ ಬರ್ತಾ ಬರ್ತಾ ಕಾಡು ಮಲ್ಲೇಶ್ವರ ಆಯಿತು, ಮಲ್ಲೇಶ್ವರ ಆಯಿತು. ಏನಕ್ಕೆ ಇಷ್ಟೆಲ್ಲ ಹೇಳಿದೆ ಇರುತ್ತೆ, ಬಹುಶಃ ನಮ್ಮ ಸ್ಕೂಲಲ್ಲಿ ನಾವು ಓದ್ತಾ ಇದ್ದಾಗೂ ಕೂಡ ಇಷ್ಟೆಲ್ಲ ವಿಷಯ ಪಠ್ಯಪುಸ್ತಕದಲ್ಲಿ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ 55 ಜನ ಟೀಚರ್ಗಳಿದ್ದೀರ. ನಿಮ್ಮ ರೆಗ್ಯುಲರ್ ಪಾಠದ ಜೊತೆಗೆ ಮಲ್ಲೇಶ್ವರ ಹೆಮ್ಮೆ ಪಡುವಂಥ ಈ ವಿಷಯಗಳನ್ನ ನಿಮ್ಮ ವಿದ್ಯಾರ್ಥಿಗಳಾಗ ಆವಾಗ ಕಿವಿಗೆ ಹಾಕಿ. ಮಲ್ಲೇಶ್ವರ ಬಿಟ್ಟೋಗೋವಾಗ ಸ್ವಲ್ಪ ಬೇಜಾರಾಗುತ್ತೆ. ಆಮೇಲೆ ಎಲ್ಲೋ ಕಸ ಬೀಸೋಕೋವಾಗ ಎಲ್ಲಪ್ಪ ರಾಜು ರೋಡ್ ಆಡ್ತಾಯಿದ್ರು. ಇವಾಗ IAS ನೋಡಿ ಕಸ ಬೀಸೋಕ್ಕಲ್ಲ ಯಾರು, ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಎನ್ ವ್ಯಾಲ್ಯೂ. IAS ಇದು ಅಥವಾ ಚಾಮರಾಜ ಒಡೆಯರು, ವಿವೇಕಾನಂದ ಅವರು ಶುರು ಮಾಡಿತ್ತು. ಆ ಭಯ ಬರುತ್ತೆ ನಮಗೆ. ಮಲ್ಲೇಶ್ವರದ ಬಗ್ಗೆ ಹೆಮ್ಮೆ ಮೂಡಿಸಿ ಅಂತ ಎಲ್ಲ ಶಿಕ್ಷಕರಿಗೂ ಕೇಳ್ಕೊತಾನೆ. 55 ಜನ ಅಂದರೆ ಬಹುಶಃ ವರ್ಷಕ್ಕೆ 2000 ಜನ ಸ್ಟೂಡೆಂಟ್ಸ್ ಅಂದರೆ ಇನ್ನು 10 ವರ್ಷಕ್ಕೆ 2 ಲಕ್ಷ ಜನ ಸ್ಟೂಡೆಂಟ್ಸ್ಗೆ ಮಲ್ಲೇಶ್ವರದ ಬಗ್ಗೆ ಪಠ್ಯಪುಸ್ತಕದಲ್ಲಿ ಇದು ಯಾವುದೂ ಇಲ್ಲ. ದಯವಿಟ್ಟು ಇದನ್ನು ಪಾಠದ ಭಾಗವಾಗಿ, ಜೀವನ ಪಾಠದ ಭಾಗವಾಗಿ ನೀವು ಹೇಳಬೇಕು ಅಂತ ಕೇಳ್ಕೊತೀರಿ. ಮಿಕ್ಕಿದವರು ಅಷ್ಟೇ, ಯಾರು ಸಿಕ್ಕಿದ್ರು ಮಲ್ಲೇಶ್ವರದ ಬಗ್ಗೆ ಮಾತಾಡಿ. ಇದು ಮಲ್ಲೇಶ್ವರಂ ಅಲ್ಲ, ಜೋರಾಗಿ ನೀವೇ ಹೇಳಬೇಕು. ಮಲ್ಲೇಶ್ವರಂ ಅಲ್ಲ. ಸೂಪರ್, ಥ್ಯಾಂಕ್ಸ್ ಅ ಲಾಟ್, ಲವ್ಲಿ ಆಡಿಯನ್ಸ್. ಮಲ್ಲೇಶ್ವರ ಬಸವನಗುಡಿ ಭರತನಾಟ್ಯ, ವೀಣೆ, ತಬಲಾ, ವಯಲಿನ್ ಏನೇನಿದೆಯೋ ಅದೆಲ್ಲದಕ್ಕೂ ಫೇಮಸ್ಸು. ಭಾವಗೀತೆಗಳಿಂದ ಹಿಡಿದು ನೀವು ಕಲಾವಿದರು ಜಾಸ್ತಿ ಇದ್ದಿದ್ದ ಜಾಗ ಅಂದರೆ ಮಲ್ಲೇಶ್ವರ. ಅದಾದಮೇಲೆ ಬಹುಶಃ ಬಸವನಗುಡಿ. ಇವಾಗ ಅವರೆಲ್ಲರೂ ಸೇರಿ ಚಂದ್ರ ಲೇಔಟು RR ನಗರ್ಗೆ ಹೋಗಿದ್ದಾರೆ. ಸೊ ಮಲ್ಲೇಶ್ವರದಲ್ಲಿ ಒಂದು ಜನ ಮಿಕ್ಕೊಂಡಿದ್ದೀವಿ. ಭರತನಾಟ್ಯ ಕೂಚಿಪುಡಿ ಕಾಂಬಿನೇಷನ್ ತುಂಬ ರೇರು. ಅಂದರೆ ಭರತನಾಟ್ಯ ಕಲ್ತಿರೋರು ಕೂಚಿಪುಡಿ ಕಲಿಯಲ್ಲ, ಕೂಚಿಪುಡಿ ಕಲ್ತಿರೋ ಭರತನಾಟ್ಯ ಕಲಿಯಲ್ಲ. ಅದು ರೇರ್ ಕಾಂಬಿನೇಷನ್ನು. ಅದೃಷ್ಟ ಮಲ್ಲೇಶ್ವರದಲ್ಲಿ ಇನ್ನೂ ಇದ್ದಾರೆ ಅವರು. ಶಮಾ ಕೃಷ್ಣ ಅವರು TV ಸೀರಿಯಲ್ಸಲ್ಲಿ ತುಂಬ ನೋಡಿರ್ತೀರ. ಆದರೆ ಅತ್ಯದ್ಭುತ ಭರತನಾಟ್ಯ ಹಾಗೂ ಕೂಚಿಪುಡಿ ಕಲೆಯಿದೆ. ಬಹುಶಃ ಸುಮಾರು 5000 ವಿದ್ಯಾರ್ಥಿಗಳಿಗೆ ಗುರು ಆದಂಥ ಶಮಾ ಅವರಿಗೆ ಧನ್ಯವಾದಗಳು. ಯಾಕೆಂದರೆ ಬರೋದೇ ಇಲ್ಲ ಅಂದಿದ್ರು, ಹೇಳ್ಕೊಂಬಂದಿದ್ದೀವಿ. 1989 ಇರಬೇಕು, ಒಂದು 200 ಜನರ ಭರತನಾಟ್ಯ ತಂಡನ ರೆಡಿ ಮಾಡ್ತಾರೆ. ಒಂದು ದೊಡ್ಡ ಸೀಕ್ವೆಲ್ ನಡೀತೆ. ಬಹುಶಃ ನಾಟ್ಯದಲ್ಲಿ ದೊಡ್ಡ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ಕನಸು ಹುಟ್ಟಿದೆ ಶಮಾ ಸಂಜೆಯವರಿಂದ. ಯಶಸ್ವಿಯಾಗಿದೆ ಶಮಾ ಸಂಜೆಯಿಂದ ಮಲ್ಲೇಶ್ವರದವರು. ನಮ್ಮ ಹೆಮ್ಮೆ ಶಮಾ ಸಂಜೆಯವರು. ಒಂದ್ಸಲ ಜೋರ ಚಪ್ಪಾಳೆ ಶಮಾ ಸಂಜೆಯವ್ರಿಗೆ ಬರಲಿ. 55 ಜನ ಗುರುಗಳು. ಇವತ್ತಿನ ಪ್ರಸ್ತಾವನೆ ಇಲ್ಲ, ಇವಾಗ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಆವಾಗ ಟೈಮ್ ಆಗುತ್ತೆ. ಗುರುವಂದನೆ ಏನು ರೀಸನ್ ಅಂತ ಕೇಳಿದ್ರು. ಏನು ರೀಸನ್ನು? ಯೂಶಲಾಗಿ ಹೇಳೋದು ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ ಬನ್ನಿ ಅಂತ. ಬಟ್ ನಾವು 3 ಸೆಂಟೆನ್ಸ್ ಇಟ್ಕೊಂಡ್ವಿ. ಬಹುಶಃ ಇನ್ವಿಟೇಷನಲ್ಲಿ ನೀವೆಲ್ಲ ಗಮನಿಸಿರ್ತೀರ. ವಿದ್ಯೆ ಕಲಿಸಿದಾತಂ ಗುರುವು ಅಂದರೆ ನೀವೇನು ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲು, ಹೈಸ್ಕೂಲ್ ಟೀಚರ್ಸ್ ಕೂತಿದ್ದೀರ, ಪ್ರಥಮವಾಗಿ ನಿಮಗೆ ನಮ್ಮ ನಮಸ್ಕಾರ. ಒಂದ್ಸಲ ಜೋರ ಚಪ್ಪಳೆ 55 ಜನಕ್ಕೆ ಬರಲಿ. ನಮಗೇನು ಬೇಸಿಕ್ ವಿದ್ಯೆ ಬೇಕಿತ್ತು ಅದನ್ನೆಲ್ಲ ಕಲಿಸಿದವ್ರು ನೀವು. ಇವತ್ತು ಯಾರ್ಯಾರು ಪ್ರಶಸ್ತಿ ವಿಜೇತರಿದ್ದಾರೆ, ಯಾರೂ ಅಪ್ಲಿಕೇಶನ್ ಯಾರಿಗೂ ಹಾಕ್ಕೊಂಡಿಲ್ಲ. ಸ್ಕೂಲ್ ಟೀಚರ್ಸ್ಗೆ, ಮ್ಯಾನೇಜ್ಮೆಂಟಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮ್ಯಾನೇಜ್ಮೆಂಟಿಂದ ಸೆಲೆಕ್ಟ್ ಆಗಿರೋ ಟೀಚರ್ಗೆ ನಾವು ದೂಸರ ಮಾತಾಡಿದೆ, ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕೂಡ ಹಾಕ್ಕೊಂಡಿದ್ವಿ. ಅಂದರೆ ಮೋಸ್ಟ್ ಮೆರಿಟೆಡ್ ಟೀಚರ್ಸ್, ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವುದೇ ವಶೀಲಿ ಬಾಜಿ ಇಲ್ಲದೆ ಇವತ್ತು ಪ್ರಶಸ್ತಿ ತೊಗೊತಾ ಇದ್ದಾರೆ. ಅಂದರೆ ಈ 55 ಜನ +16 +5 +3 ಅದು ಕಂಟಿನ್ಯೂಸ್ ಆಗಿ ಬರುತ್ತೆ. ಮತ್ತೊಮ್ಮೆ ಈ 55 ಜನ ಮಲ್ಲೇಶ್ವರದ ಅತ್ಯುತ್ತಮ ಶಿಕ್ಷಕರಿಗೆ ಜೋರ ಚಪ್ಪಾಳೆ ಬರಲಿ. ಹೆಸರುಗಳು ನಿಮ್ಗೆ ಆವಾಗ ಜ್ಞಾಪಕ ಬರುತ್ತೆ. ಎಲ್ಲರೂ ಲೈನು ಕೂತಿದ್ದಾರೆ. ಒಬ್ಬೊಬ್ರದ್ದೇ ಪರಿಚಯ ನಾವು ಆಮೇಲೆ ಮಾಡಿಕೊಡ್ತೇವೆ. 2ನೇ ವಿಂಗಲ್ಲಿ ನಾವು ಬಂದಾಗ ಅರಿವು ನೀಡಿದಾತಂ ಗುರುವು ಅಂತ ಹಾಕೊಂಡು, ಅಂದರೆ ವಿದ್ಯೆ ಬಿಟ್ಟು ಕೆಲವು ನಾಲೆಡ್ಜ್ ಬೇಕಾಗುತ್ತೆ ಜೀವನಕ್ಕೆ. ಅದು ಒಂದು ಭರತನಾಟ್ಯ ಆಗ್ಬೋದು, ಬಾಸ್ಕೆಟ್ಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಎಕ್ಸ್ಟ್ರಾ ಏನಾದ್ರು ಕಲಿಬೇಕು ಅಂದಾಗ ನಾವು ಅಂದ್ಕೊಂಡಿದ್ದು ಫಾರ್ಮಲ್ ಗುರುಗಳಿದ್ದಾರೆ. ಬಟ್ ಎಲ್ಲರೂ ಗುರುಗಳೇ. ಜೀವನದಲ್ಲಿ ಕಲಿಯಕ್ಕೆ ನಿಲ್ಸಿದ ದಿವಸ ನೀವು ಸತ್ತೋದ್ರಿ ಅಂತ ಲೆಕ್ಕ. ಆ ನಿರಂತರ ಕಲಿಕೆ ಇರುತ್ತಲ್ಲ, ಆ ಕಲಿಕೆಯಲ್ಲಿ ಯಾರ್ಯಾರು ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ ಗುರುಗಳು ಅಂದ್ಬಿಟ್ಟು 16 ಜನ ನಾವು ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ 16 ಜನ ನಿಮ್ಮ ಜೊತೆ ಕೂತಾರೆ. ಸ್ಪೋರ್ಟ್ಸಲ್ಲಿದ್ದಾರೆ, ಸುಮಾಬಾಬು ಅವರು ಸ್ಕೇಟಿಂಗಲ್ಲಿದ್ದಾರೆ, ಅವ್ರ ಬಗ್ಗೆ ತಿರ್ಗಾ ಮಾತಾಡ್ತೀನಿ. ಬಾಸ್ಕೆಟ್ಬಾಲಲ್ಲಿ ಗೌತಮ್ ಅವರಿದ್ದಾರೆ, ಸ್ವಿಮ್ಮಿಂಗಲ್ಲಿ ನಮ್ಮ ಹುಡುಗನೇ ಇದ್ದಾನೆ. ಸೊ ಅವ್ರದ್ದೆಲ್ಲ ಪರಿಚಯಗಳು ನಿಮಗೆ ಬರುತ್ತೆ. 16 ಜನ ಅವ್ರನ್ನ ನಾವು ಚುನಾಯಿಸಿದ್ವಿ. ಆ 16 ಜನಕ್ಕೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ. ಯಾಕಂದರೆ ಅಲ್ಲಿ ಮತ್ತೆ ಉಚಿತ ಟ್ಯೂಷನ್ ಹೇಳ್ಕೊಡೋರಿದ್ದಾರೆ, ಆರ್ಟ್ ಆಫ್ ಪೇರೆಂಟಿಂಗ್ ಹೇಳ್ಕೊಡೋರಿದ್ದಾರೆ. ಅಂದರೆ ಬಹುಶಃ ಎಲ್ಲರಿಗೂ ನಗು ಬರ್ಬೋದು. ಆರ್ಟ್ ಆಫ್ ಪೇರೆಂಟಿಂಗ್ ಅಂದರೆ ಏನು ಅಂತ. ಅಂದರೆ ಗಂಡ ಹೆಂಡತಿ ಜಗಳ ಆಡದೆ ಜೀವನದಲ್ಲಿ 25 ವರ್ಷ ಸಂಸಾರ ಹೆಂಗೆ ನಡೆಸಬೇಕು ಅನ್ನೋದು ಆರ್ಟ್ ಆಫ್ ಪೇರೆಂಟಿಂಗ್, ಇನ್ನೇನಿಲ್ಲ. ಅದ್ರ ಜೊತೆ ಮಕ್ಕಳಾಗಿರುತ್ತೆ, ಆ ಮಕ್ಕಳಿಗೂ ಕೂಡ ಯಾವ ಥರ ಹೇಳಬೇಕು ಅಂತ ಬಹುಶಃ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ಎಫೆಕ್ಟಿವ್ ಆಗಿ ಹೇಳಲ್ಲ, ಅದು ಬೈತೀವಿ ಅಥವಾ ಏನೋ ಒಂದಾಗುತ್ತೆ.
ಅದಕ್ಕೆ ಒಂದು ಪುಸ್ತಕ ಬರುತ್ತೆ. ಇವತ್ತಿಗೆ ಬಹುಶಃ 5,000 ಕುಟುಂಬಗಳಿಗೆ, 10,000 ಜನ ವಿದ್ಯಾರ್ಥಿಗಳಿಗೆ ಆ ಪುಸ್ತಕ ಅಶ್ವತ್ಥರಾಮಯ್ಯ ಅವರು ಬರೆದಿದ್ದಕ್ಕೆ ಯೂಸ್ಫುಲ್ ಆಗಿದೆ. ಒಂದ್ಸಲ ಜೋರ ಚಪ್ಪಾಳೆ ಅಶ್ವತ್ಥರಾಮಯ್ಯ ಅವ್ರಿಗೆ ಬರಲಿ. ಅವ್ರ ಪುಸ್ತಕ ಆಧರಿಸಿ ಸುಮಾರು 100 ಎಪಿಸೋಡ್ಗಳನ್ನ MC² ಶೂಟ್ ಮಾಡ್ತೀವಿ. ಅಂದರೆ ಎಪಿಸೋಡ್ಗಳೇ ಶೂಟ್ ಆಗುತ್ತೆ. ಆ 100 ಎಪಿಸೋಡ್ ನೀವು ಏನು ರಿಜಿಸ್ಟರ್ ಮಾಡಿದ್ದೀರಾ ಆ ಲಿಂಕ್ಗಳಿಗೆ ಏನು ಮೇಲೆ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಅದನ್ನು ನೋಡಿ ಆರ್ಟ್ ಆಫ್ ಪೇರೆಂಟಿಂಗ್ ನೀವು ಕಲ್ತ್ಕೊಳ್ಳಿ ಅಂತ. ಅಂದರೆ ಎಲ್ಲರೂ ಚೆನ್ನಾಗಿ ಸಾಕ್ತಾ ಇದ್ದೀರಾ, ಇಲ್ಲ ಅಂತಿಲ್ಲ, ಅದು ನೋಡ್ಬಿಟ್ಟು ಸರ್ಟಿಫಿಕೇಷನ್ ತಗೊಳ್ಳಿ ಅಂತ. ತುಂಬ ವಿಶೇಷವಾದ ಒಂದು ಭಾಳ ಖುಷಿ ಆಗುತ್ತೆ. ಅಂದರೆ ಗುರುಗಳು ಅಂದಾಗ ಎಲ್ಲರೂ ಗುರುಗಳು ಅಂತ. ಒಬ್ಬರ ವಿಷಯ ನಾವು ಮಾತಾಡೋಕ್ಕೆ ಶುರು ಮಾಡಿದ್ವಿ, ಅವ್ರಿಗೆ ಹೇಳಲೇಬೇಕು ಅಂತ. ಬಟ್ ಕೊನೆಗೆ ಹೇಳಬೇಕು, ಹೇಳಬಾರ್ದ ಆ ಕನ್ಫ್ಯೂಷನಲ್ಲೇ ಇದ್ವಿ. ಸಂಸ್ಕೃತಿ, ಧರ್ಮ, ಸಂಪ್ರದಾಯ ಕಾಪಾಡೋರು ಯಾರು ಅಂತ. ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಿಲ್ಲ. ಬಹುಶಃ ಬೆಂಗಳೂರಲ್ಲಿ ಇವತ್ತಿಗೆ ಎಲ್ಲ ತೇರುಗಳನ್ನ ಎಳೆಯೋಕ್ಕೆ ಟ್ರ್ಯಾಕ್ಟರ್ಗಳು, ಜೀಪ್ಗಳು ಬಂದ್ಬಿಟ್ಟಿದೆ ಕರ್ನಾಟಕ ಪೂರ್ತಿ. ಅದೃಷ್ಟ ಮಲ್ಲೇಶ್ವರದ 3 ದೊಡ್ಡ ತೇರುಗಳು, ಕಾಡುಮಲ್ಲೇಶ್ವರ, ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ, ನಂದಿ ತೀರ್ಥ, ಯಾವುದೇ ಉತ್ಸವ, ಗಂಗಮ್ಮ ದೇವಸ್ಥಾನದ ಯಾವುದೇ ಉತ್ಸವ ನಡೆದ್ರು ಒಂದು 60 ಜನರ ತಂಡ ರೆಡಿ ಇರುತ್ತೆ ತೇರೆಳಿಗೆ ಹುಡುಗರದು. ಆ ತೇರೆಳಿಯೋವ್ರಿಗೆ ಟ್ರೈನಿಂಗ್ ಕೊಡೋದಿದೆಯಲ್ಲ, ಮೋಸ್ಟ್ಲಿ ಯಾರಿಗೂ ಗೊತ್ತಾಗಲ್ಲ ಅದೆಷ್ಟು ಕಷ್ಟ. 60 ಕಪ್ಪೆಗಳನ್ನ ತಕಡಿ ಕುತ್ತುಗಾಗಬೇಕು, ರಥ ಎಳಿಬೇಕು, ಶಿವರಾತ್ರಿ ದಿವಸ ಎಲ್ಲ ಖುಷಿಯಾಗಿ ಬರ್ತಾರೆ. ಬಟ್ ಅದಕ್ಕಿಂತ ಮೊದಲು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅದೆಲ್ಲ ಮಾಡಿ ಬಹುಶಃ ಅವ್ರ ತಂದೆ ಶುರು ಮಾಡ್ತಾರೆ, ಅದನ್ನು ಅವರು ಶುರು ಮಾಡಿಕೊಂಡು ಇವತ್ತಿಗೆ ಮಲ್ಲೇಶ್ವರದ ಎಲ್ಲ ತೇರುಗಳು ಮನುಷ್ಯ ಮಾತ್ರ ಎಳಿತಾ ಇದ್ದಾರೆ ದೇವ್ರನ್ನ. ಅಂದರೆ ಹಳೆ ಸಂಪ್ರದಾಯ ಪ್ರಕಾರ ಈ ಪುಣ್ಯಾತ್ಮ ಕಾರಣ ರಾಮಣ್ಣ, ಒಂದ್ಸಲ ಜೋರ ಚಪ್ಪಾಳೆ ರಾಮಣ್ಣ ಅವ್ರಿಗೆ ಬರಲಿ. ದೇವರಥ ಅಂತ ಇವತ್ತು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅವ್ರಿಗೆ. ಥ್ಯಾಂಕ್ಸ್ ಎಲ್ಲ ರಾಮಣ್ಣ. ಬಹುಶಃ ಅವ್ರು ಕೊನೆಗೆ ಹೇಳಿದ್ವಿ, ಯಾಕಂದರೆ ಇಬ್ಬರು ತಪ್ಪಿಸ್ಕೊಳ್ಳೋ ಭಯ ಇತ್ತು ನಮಗೆ. ಒಂದು ರಾಮಣ್ಣವರು, ಒಂದು BK ಶಿವರಾಮ್ ಸರ್, ಅವರಿಬ್ಬರು ಇವತ್ತು ಬಂದಿದ್ದಾರೆ, ಖುಷಿ ಆಗುತ್ತೆ. ಕೃಪಾನಂದನ್ ಅವ್ರ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ನನಗೆ ಫಸ್ಟ್ ಜ್ಞಾಪಕ ಬಂದಿದ್ದ ಹೆಸರು ಸೋಮಯಾಜುಲು ಅಂತ. ಬಹುಶಃ ಎಲ್ಲರೂ ಹಳಬರು ಗೊತ್ತಿರ್ತೀವಿ. VY ಸೋಮಯಾಜುಲು ಅಂತ MES ಕಾಲೇಜು MLA ಪ್ರಿನ್ಸಿಪಾಲ್ ಆಗಿದ್ದರು. ಶೇಷಾದ್ರಿಪುರಂನ ಶಿಕ್ಷಣ ಸಂಸ್ಥೆ ಮಾಡಿದ್ದು ಶೇಷಾದ್ರಿಪುರಂನ ಸೋಮಯಾಜುಲು ಅವರು. ಅಲ್ಲಿ ತನಕ ಕಾಲೇಜ್ ಅಂತಿತ್ತು, ಬಡದಾಡ್ತಾ ಇದ್ವಿ. ಬಹುಶಃ ಗೊತ್ತಿರುತ್ತೆ, ಗೌತಮ್ಗೆ ಗೊತ್ತಿರುತ್ತೆ. ಅರ್ಧ ಜನ ನಾವೆಲ್ಲ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್, ಹಂಗೆ ಆಚೆನೇ ಇರ್ತಾಯಿದ್ವಿ. ಸೋಮಯಾಜುಲು ಅವ್ರು ಬಂದ ಮೇಲೆ ಕ್ಲಾಸ್ ಒಳಗಡೆ ಹೋಗಿ ಶುರು ಮಾಡಿದ್ವಿ, ಯಾಕಂದರೆ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗೋರು. ಶೇಷಾದ್ರಿಪುರಂ ಕಾಲೇಜು, MES ಕಾಲೇಜು, MLA ಇವತ್ತಿಗೆ ಒಂದು ಮಟ್ಟಿಗೆ ಮುಟ್ಟಿದೆ. ಬಹುಶಃ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ದುರಾದೃಷ್ಟ ಸೋಮಯಾಜುಲು ಅವರು VC ಆಗಲಿಲ್ಲ. ಅವ್ರು ಆಗಬೇಕಿತ್ತು, ಆಗಲಿಲ್ಲ. ಅದೇ ಮೌಲ್ಡಲ್ಲಿ ಕೃಪಾನಂದನ್ ಅವರು ಸ್ಟ್ರೇಸಿ ಮೆಮೋರಿಯಲ್ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ. ಬಟ್ ಆ್ಯಕ್ಚುಲಾಗಿ ಸುಮಾರು 2,000 ಜನ ಮಕ್ಕಳಿಗೆ ಫ್ರೀ ಟ್ಯೂಷನ್ಸ್ ಹೇಳ್ಕೊಡ್ತಾರೆ. ಇವತ್ತಿನ ಕಾಲದಲ್ಲಿ ಉಚಿತ ಟ್ಯೂಷನ್ ಹೇಳ್ಕೊಡೋದು ಅದು ನಮ್ಮ ಮಲ್ಲೇಶ್ವರದಲ್ಲಿ. ಥ್ಯಾಂಕ್ಸ್ ಅ ಲಾಟ್ ಸರ್, ಇದನ್ನು ಕಂಟಿನ್ಯೂ ಮಾಡಿ. ಜ್ಞಾಪಕ ಬಂದರೆ ಸಂಜಯ್ ಥಿಯೇಟರ್ ಎದುರುಗಡೆ ಯುವಕ ಸಂಘ ಅಂತ ಒಂದಿತ್ತು, ಅಂದರೆ ಇವಾಗ ಒಕ್ಕಲಿಗರ ಬಿಲ್ಡಿಂಗ್ ಆಗಿದೆ. ಅಲ್ಲಿ ಸೋಮಯಾಜುಲು ಅವರು ಫ್ರೀ ಟ್ಯೂಷನ್ಸ್ ಹೇಳ್ಕೊಡೋರು. ಒಂದು ಸಲ ಬ್ಯಾಚ್ ಬಿಟ್ಟರೆ 1000 ಜನ ಆಚೆ ಬರ್ತಾಯಿದ್ವಿ. ನಾವು ಯಾರು ಕಾಲೇಜ್ಗಳಿಗೆ ಬಂಕ್ ಮಾಡ್ತಾಯಿದ್ವಿ, ಟ್ಯೂಷನ್ಗೆ ಬಂಕ್ ಮಾಡ್ತಿರಲಿಲ್ಲ, ಯಾಕಂದ್ರೆ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅಂತ. ಸೊ ಕೃಪಾನಂದನ್ ಅವರು ಅದೇ ಹಾದಿಲಿದ್ದಾರೆ. ನಾವು ಧನ್ಯರು ಮಲ್ಲೇಶ್ವರ. ಸ್ವಲ್ಪ ಹೆಚ್ಚು ವಿಂಗ್ನ ನಮ್ಮ ಕಡೆನೂ ಸೇರಿಸ್ಕೊಳ್ಳಿ, ನಮ್ಮ ಕಡೆಯಿಂದ ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ಕಳಿಸ್ತೀವಿ. ಥ್ಯಾಂಕ್ಸ್ ಅಲಾಟ್. ಹಾಗೆ ನೋಡ್ಕೊಂಬಂತಿದ್ರೆ ಸುಧಾ ಬಾಬು ಸ್ಕೇಟಿಂಗಲ್ಲಿ ಹೆಣ್ಮಕ್ಳು ನಾನು ನೋಡೇ ಇರಲಿಲ್ಲ ಮಲ್ಲೇಶ್ವರದಲ್ಲಿ. ಸಂಪೂರ್ಣ ಕುಟುಂಬ ಸ್ಕೇಟಿಂಗಲ್ಲಿದ್ದಾರೆ. ನೀವು ಓರಿಯಾನ್ ಮಾಲ್ ಪಕ್ಕದಲ್ಲಿ ಏನು ಪಾರ್ಕ್ ಇದೆ, ಅದು ಹೆಸರು ಗೊತ್ತಾಗಿಲ್ಲ, ಅದು ಮಿಲ್ ಕಾಲೋನಿ ಪಾರ್ಕ್. ಓಕೆ, ಮಿಲ್ ಕಾಲೋನಿ ಗ್ರೌಂಡ್ಸ್ ಇವಾಗ ಪಾರ್ಕ್ ಆಗಿದೆ. ಅಲ್ಲಿ ಸಂಪೂರ್ಣ ಕುಟುಂಬ ಸ್ಕೇಟಿಂಗ್ ಕಲಿಸ್ತಾ ಇರುತ್ತೆ. ಒಂದು 20 ವರ್ಷದಿಂದ ಸ್ಕೇಟಿಂಗ್ ಕಲಿಸ್ತಾರೆ. ಮಕ್ಕಳಿಬ್ರು ಸೌತ್ ಏಷ್ಯಾ ಚಾಂಪಿಯನ್ಸು. ಮೊನ್ನೆ ತಾನೇ ಮಗ ಹೋಗಿ ಸಿಲ್ವರ್ ಮೆಡಲ್ಗೆ ಎತ್ಕೊಂಬಂದ. ಸಂಸಾರದ ಗಾಲಿ ಎಳೆಯೋದು ನೋಡಿದ್ವಿ, ಕಾಲ್ಗೂ ಗಾಲಿ ಕಟ್ಕೊಂಡು ಎಳೆಯೋರು ಸುಮಪ್ಪ ಅವರು. ಒಂದು ಸಲ ಜೋರ ಚಪ್ಪಾಳೆ ಸುಮಪ್ಪ ಅವರು ಬರಲಿ. ಹಾಗಾಗಿ ಬರ್ತಾ ಇರ್ತೀನಿ ಜ್ಞಾಪಕ ಬಂದಾಗ. ಲಾಸ್ಟ್ ಅಲ್ಲ, ಈ 5 ಜನ ನನಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಆರಾಮ ಮನೇಲಿ ಇರ್ಬೋದು, ಎಲ್ಲ ಮಾಡಿದ್ದಾರೆ, ಸಾಕು ಜೀವನ, ನೆಮ್ಮದಿಯಾಗಿ ಮಕ್ಕಳ ಜೊತೆ ಮಾತಾಡಿಕೊಂಡು ಗಪ್ಪೆ ಹೊಡ್ಕೊಂಡಿರ್ಬೋದು. ಇಲ್ಲ, ಬಿಡಲ್ಲ, ಯಾರೂ ಬಿಡಲ್ಲ. ಇವತ್ತಿಗೆ ಮಲ್ಲೇಶ್ವರದಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ನು ಅಫೋರ್ಡಬಲ್ ಆಗಿ ಬಂದಬೇಕು ಅಂದರೆ ಹಿಮಾಂಶು ಜ್ಯೋತಿ ಕಲಾಪೀಠ ಕಾರಣ. ಬರಲಿ. ಚಿತ್ರಾ ಮೇಡಮ್ ಅವರು ನಮಗೆ ಟು ಬಿ ಫ್ರ್ಯಾಂಕ್ ವಿತ್ 3 ಚಾಯ್ಸ್ ಇತ್ತು. MLA ಗ್ರೂಪು, MES, ಆಮೇಲೆ ಹಿಮಾಂಶು ಅಂತ.
ಅವೆರಡು ಸ್ಕೂಲು ಗ್ರೂಪ್ ಆಫ್ ಲೇಡೀಸ್ ಕಟ್ಟಿದ್ದು. ಅರೆ ಆ್ಯಕ್ಚುಲಿ ಇದನ್ನು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಲೇಡೀಸು ಮಲ್ಲೇಶ್ವರ ಶಿಕ್ಷಣ ಕಟ್ಟಕ್ಕೆ ಜಾಸ್ತಿ ಕೆಲಸ ಮಾಡಿದ್ದಾರೆ ಮಲ್ಲೇಶ್ವರದಲ್ಲಿ. MES ಆಗಲಿ MLA ಆಗಲಿ ಹಿಮಾಂಶು ಆಗಲಿ ಕಟ್ಟಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಬರಬೇಕು. ಯಾಕಂದರೆ ಇವತ್ತಿಗೆ ನಾವೆಲ್ಲ ಓದ್ತಾ ಇದ್ದೀವಿ ಅಂದರೆ ಹೆಣ್ಮಕ್ಳ ಕಾರಣ. ಒಂದು ಸಲ ಮಲ್ಲೇಶ್ವರದ ಸಕಲ ಹೆಣ್ಣು ಮಕ್ಕಳಿಗೆ MC² ವೇದಿಕೆಯಲ್ಲಿ ಒಂದು ಸಲ ಜೋರ ಚಪ್ಪಾಳೆ ಬರಲಿ, ಹೊಡಿತಾನೆ ಇರಿ. ಅವ್ರ ಬಗ್ಗೆ ಡೀಟೇಲ್ಡ್ ಆಮೇಲೆ ಹೇಳ್ತೇವೆ. ಹೆಚ್ಚಳಿಕೆ ಏನಂದರೆ 100 ಜನ ಸ್ಟೂಡೆಂಟ್ಸ್ ಇದ್ದರೆ 20 ಜನ ಸ್ಕಾಲರ್ಶಿಪ್ ಅವರೇ ಅರೇಂಜ್ ಮಾಡಿಬಿಡ್ತಾರೆ. ಆ ಸ್ಕಾಲರ್ಶಿಪ್ ಅರೇಂಜ್ ಮಾಡ್ದಂಗೆ ತುಂಬ ಜನ ನೋಡಿದ್ವಿ. ಸ್ಕಾಲರ್ಶಿಪ್ ಈ ನಂಬರ್ ತೊಗೊಳ್ಳೋ, ಅಲ್ಲೋಗಿ ಮಾತಾಡು, ಸ್ಕಾಲರ್ಶಿಪ್ ಕೊಡ್ತಾರೆ ಬನ್ನಿ ಅಂತ. ಹಿಮಾಂಶು ಜ್ಯೋತಿ ಕಲಾಪೀಠ ಹಾಗಲ್ಲ. ಸ್ಕಾಲರ್ಶಿಪ್ ಯಾರು ಕೊಡ್ತಾರೆ? ಪ್ರಿನ್ಸಿಪಲ್ನ ಹುಡ್ಕೊಂಡು ಕಳಿಸ್ತಾರೆ ಮ್ಯಾನೇಜ್ಮೆಂಟು. ಪ್ರಿನ್ಸಿಪಲ್ ಹೋಗ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ಸ್ಕಾಲರ್ಶಿಪ್ ತರ್ತಾರೆ. ಅವ್ರದ್ದು ಉದ್ದೇಶ ಒಂದೇ, ಮಕ್ಕಳಿಗೂ ಅದು ಗೊತ್ತಾಗಲಿ ಅಂತ, ಯಾರು ಸ್ಪಾನ್ಸರ್ ಮಾಡ್ತೀರಿ, ಏನು ಮಾಡ್ತೀರಿ ಅಂತ. ಸೊ ಒಂದು ಲೆವೆಲ್ಗೆ ಮಲ್ಲೇಶ್ವರದ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದೋಕ್ಕೆ ಇವತ್ತಿಗೂ ಆಗ್ತಾಯಿದೆ ಅಂದರೆ 3 ಶಿಕ್ಷಣ ಸಂಸ್ಥೆಗಳು, MES, MLA, ಹಿಮಾಂಶು. ಆ 3 ಜನಕ್ಕೂ ಒಂದು ಸಲ ಜೋರ ಚಪ್ಪಾಳೆ ಬರಲಿ. ವಿದ್ವಾಂಸರ ವಂಶ, ಬಹುಶಃ ಇವರು ಎಲ್ಲ ರಂಗದಲ್ಲೂ ಆಳ್ಬಿಟ್ರು. ರಾಮಮಣಿಯವರು ಸಂಗೀತದ ಹೇಳಿದ್ರು, ಮಿಲೇ ಸುರು ಮೇರಾ ತುಮಾರ ಕೇಳಿದ್ರು. ಮೊದಲ ಭಾವೈಕ್ಯ ಗೀತೆ ರಾಷ್ಟ್ರದ್ದು, ಅದರಲ್ಲಿ ಕರ್ನಾಟಕದಿಂದ ಏಕೈಕ ಧ್ವನಿ ರಾಮಮಣಿಯವರು. R.R. ರಾಮಮಣಿಯವರು ನಿಮ್ಮ ಜೊತೆ ಕೂತಾರೆ. ಬೇಡ ಅಮ್ಮ, ನೀವು ಕೂತ್ಕೊಳ್ಳಿ. TRS ಮಣಿ, ದಿವಂಗತ TRS ಮಣಿಯವರ ಹೆಮ್ಮೆಯ ಧರ್ಮಪತ್ನಿ. ಅಂದರೆ ಯೂಶಲಾಗಿ ಹೇಳ್ತಾರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ವುಮೆನ್ ಅಂತ. ಇಲ್ಲ, ಬಿಹೈಂಡ್ ರಾಮಮಣಿಯವರು 2 ಗಂಡಸರು ನಿಂತಿದ್ದಾರೆ. ಒಂದು TRS ಮಣಿ, ಒಂದು ಕಾರ್ತಿಕ್ ಮಣಿಯವರು. ಕಾರ್ತಿಕ್ ಮಣಿ ಇವತ್ತಿಗೆ ಹೆಸರಾಂತ ಡ್ರಮ್ಮರ್ ಮಗ. ಎಷ್ಟು ಬ್ಯುಸಿ ಅಂದರೆ ಅಮ್ಮನ ಬಗ್ಗೆ 1-2 ಮಾತು ವಿಡಿಯೋ ಮಾಡಿ ಕಳ್ಸಪ್ಪ ಅಂದರೆ ಇವತ್ತಿಗೂ ಕಳಿಸಿಲ್ಲ. ಆರ್ಟ್ ಆಫ್ ಪೇರೆಂಟಿಂಗ್ ಬುಕ್ ಕೊಡ್ತೀನಮ್ಮ, ಕಾರ್ತಿಕ್ ಕೊಡೋದು. ಯಾರೇ ಕೇಳಿ ಇನ್ವಿಟೇಷನ್ ನೋಡೋರು ಪುಷ್ಪಾ ಕಾಶಿನಾಥ್ ಅವರಂತೂ. ಪುಷ್ಪಾ ಕಾಶಿನಾಥ್ ಅವರು ವೀಣೆಯಲ್ಲಿ ದೊಡ್ಡ ಹೆಸರು, ಇಲ್ಲಿ ಕೂತಿದ್ದಾರೆ ಹಿಂಬಾಗನೆ. ಅವರು ಕೂಡ ರಾಮಮಣಿಯವರ ಶಿಷ್ಯರು ಕೂಡ. ಪುಷ್ಪಾ ಕಾಶಿನಾಥ್ ಅವ್ರಿಗೂ ಕೂಡ ಒಂದ್ಸಲ ಜೋರ ಚಪ್ಪಾಳೆ ಬರಲಿ. ಅವ್ರು ಒಂದು ಹೇಳಿದ್ರು, ಇನ್ವಿಟೇಷನ್ ನೋಡಿದ್ರು, ರಾಮಮಣಿ ಮೇಡಮ್ ಇದ್ದಾರಾ, ನಾನು ಬರ್ತೀನಿ ಅಂತ. ಇಲ್ಲ, ನಿಮಗೆ ಪ್ರಶಸ್ತಿ ಅಂದರೆ ನನಗೆ ಬೇಡ, ರಾಮಮಣಿಯವರು ಇರ್ತಾರೆ, ನಾನು ಬರ್ತಿಲ್ಲ, ನೀವು ಬನ್ನಿ ಅಂತ. ಅದೇ ಥರ ನಮ್ಮ ಸ್ಯಾಕ್ಸಾಫೋನ್ ಶ್ರೀಧರ್ ಸಾಗರ್ ಅವರ ವ್ಯಾಲ್ಯೂ ನಂಗೆ ಅರ್ಥ ಆಗಿದ್ದು. ಮೊನ್ನೆ Zee TVಲಿ ಏನಾಯಿತು, ಒಂದು ಕಾರ್ಯಕ್ರಮ ನೋಡ್ತೇವೆ, ಒಂದು 10 ವರ್ಷ 6-7 ತಿಂಗಳು. ಅರ್ಜುನ್ ಜನ್ಯ ಮಾತಾಡ್ತಾ Zee TVಲೆಲ್ಲ ಬಹುಶಃ ಫಿಕ್ಸ್ಡ್ ಪ್ರೋಗ್ರಾಮು, ಏನು ಮಾತಾಡಬೇಕು ಅಂತ ರೂಢಿ ಆಗ್ಬಿಟ್ಟಿರುತ್ತೆ. ಅವ್ರು ಹೇಳ್ತಾರೆ, ನನಗೆ ಗುರು ಶ್ರೀಧರ್ ಸಾಗರ್ ಅಂತ. ಬಂದರು, ವಾಪಸ್ ಬರ್ತೇನೆ. ಗುರೂಜಿಗಳು ಬಂದಿದ್ದಾರೆ, ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಸ್ವಾಗತಿಸಬೇಕು ಅಂತ ಕೇಳ್ಕೊತಾನೆ.